ಇನ್ನು ರಾಜ್ಯದಲ್ಲಿ ಮುಂಗಾರು ಶುರುವಾಗಿ ಒಂದು ವಾರ ಕಳೆದೋಯಿತು. ಆದರೆ ಇವತ್ತಿನವರೆಗೂ ಹೇಳ್ಕೊಳ್ಳುವಂತಹ ಮಳೆ ಆಗಿಲ್ಲ. ಒಂದಷ್ಟು ಕಡೆಗಳಲ್ಲಿ ಮಳೆಯಿಂದ ದುರಂತಗಳು ಸಂಭವಿಸಿದಾವೆ ನಿಜ. ಅದು ಇಲ್ಲಿ ಕೆಲವೊಂದು ಸೀಮಿತ ಪ್ರದೇಶಗಳಲ್ಲಿ ಸುರಿದಿರುವಂತಹ ಜೋರು ಮಳೆಯಿಂದಾಗಿ ಮಾತ್ರ ಆಗಿರುವುದು. ಆದರೆ ಈ ಬಾರಿ ಮುಂಗಾರಿನ ಕಣ್ಣ ಮುಚ್ಚಾಲೆ ಆಗಲೇ ಶುರುವಾಗಿ ಹೋಗಿದೆ. ಈ ಬಾರಿ ಮಳೆರಾಯ ಕೈ ಕೊಡಲಿದ್ದು ಹೇಳ್ಕೊಳ್ಳುವ ಮಟ್ಟಿಗೆ ಮಳೆ ಆಗೋದಿಲ್ಲ ಅಂತೇಳಿ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಎಲ್ನಿನೋ ಪ್ರಭಾವದಿಂದಾಗಿ ದಕ್ಷಿಣದ ಭಾರತದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ತಗ್ಗಲಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಬರಗಾಲದ ಆತಂಕ ಆಗಲಿದೆ ಶುರುವಾಗಿದೆ. ಕರುನಾಡಲ್ಲಿ ಕೈಕೊಟ್ಟ ಮುಂಗಾರು ಮಳೆ. ಭಾರತೀಯ ಹವಾಮಾನ ಇಲಾಖೆ ದೊಡ್ಡ ಎಚ್ಚರಿಕೆ ಸಂದೇಶ ರವಾನಿಸಿದೆ. ಈ ಬಾರಿ ಸಾಧಾರಣಕ್ಕಿಂತಲೂ ಕಡಿಮೆ ಮುಂಗಾರು ಸುರಿಯಲಿದೆ ಅಂತ ಮುನ್ಸೂಚನೆ ನೀಡಿದೆ. ಹೀಗಾಗಿ ರೈತಾಪಿ ವರ್ಗದಲ್ಲಿ ಬರದ ಕಾರ್ಮೋಡ ಆವರಿಸೋದಕ್ಕೆ ಶುರುವಾಗಿದೆ. ಉತ್ತರದ ಒಂದಿಷ್ಟು ಜಿಲ್ಲೆಗಳಲ್ಲಿ ಅಲ್ಪ ಮಳೆಯಾಗಿದ್ದು ಬಿಟ್ರೆ ಹೇಳ್ಕೊಳ್ಳುವಂತ ಮಳೆ ಸುರಿತಿಲ್ಲ. ಹೀಗಾಗಿ ಮಳೆಯ ಆತಂಕ ಜನರನ್ನ ಕಾಡುವುದಕ್ಕೆ ಶುರುವಾಗಿದೆ. ಇದಕ್ಕೆ ಕಾರಣವಾಗಿರೋದೇ ಎಲ್ ನಿನೋ ಅನ್ನೋ ಜಾಲ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಭಾರತದಲ್ಲಿ ಮುಂಗಾರಿನ ಅಬ್ಬರವಿರುತ್ತೆ. ಈ ಅವಧಿಯಲ್ಲಿ ಸುರಿಯೋ ಮಳೆಯನ್ನೇ ದೇಶದ ರೈತಾಪಿ ಸಮುದಾಯ ಹಾಗೂ ದೇಶದ ಆರ್ಥಿಕತೆ ಅವಲಂಬಿಸಿರೋದು. ಆದ್ರೀಗ ಎಲ್ ನಿನೋ ಎಫೆಕ್ಟ್ ಮುಂಗಾರಿನ ಹೊಡೆತ ಕೊಟ್ಟಿದೆ. ಮಂಗಳೂರಲ್ಲಿ ಅಬ್ಬರಿಸಲಿಲ್ಲ ಮುಂಗಾರು ಮಳೆ. ಕೇರಳಕ್ಕೆ ಮುಂಗಾರು ಎಂಟ್ರಿ ಕೊಡ್ತಿದ್ದಂತೆ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲೇ ಅತ್ಯಧಿಕ ಮಳೆಯಾಗ್ತಿತ್ತು. ಇದು ವಾಡಿಕೆಯೂ ಹೌದು. ಆದರೆ ಈ ಬಾರಿ ಅದ್ಯಾಕೋ ವರುಣದೇವ ಮುನಿಸಿಕೊಂಡಂತೆ ಕಾಣುತ್ತದೆ. ನಾಡದೋಣಿ ಮೀನುಗಾರರಿಗೂ ಜೀವನೋಪಾಯದ ಆತಂಕ ಎದುರಾಗಿದೆ. ಯಾಕಂದ್ರೆ ಸಮುದ್ರ ಮಂಥನವಾಗದೆ ಇದ್ದಲ್ಲಿ ಮೀನುಗಳ ಸಂತಾನೋತ್ಪತ್ತಿ ಕಡಿಮೆಯಾಗುತ್ತೆ. ಹೀಗಾಗಿ ಮೀನುಗಾರರಲ್ಲಿ ಮುಂಗಾರಿನ ಕಾರ್ಮೋಡ ಆವರಿಸಿದೆ. ಕಳೆದ ವರ್ಷ ಜೂನ್ 15ರೊಳಗೆ ಸಾಕಪ್ಪ ಸಾಕು ಎನ್ನುವಷ್ಟು ಮಳೆಯಾಗಿತ್ತು. ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಿದ್ದುವು. ಆದರೆ ಈ ಬಾರಿ ಬಾಯ್ಬಿಟ್ಟ ಭೂಮಿಗೂ ಸರಿಯಾಗಿ ನೀರು ಬಿದ್ದಿಲ್ಲ. ಕರಾವಳಿ ಜಿಲ್ಲೆಯಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದ್ರು. ಮಳೆ ಮಾತ್ರ ಬೀಳುತ್ತಿಲ್ಲ. ಹೀಗಾಗಿ ಭತ್ತದ ಬಿತ್ತನೆ ಮಾಡಿದ್ದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ಬಾರಿ ಇಷ್ಟೊತ್ತಿಗೆ ವರುಣದೇವ ಅಬ್ಬರಿಸಿ ಬೊಬ್ಬೇರಿದ್ದ ಕಾವೇರಿ ಕೊಳ್ಳದಲ್ಲಿ ಭರ್ಜರಿ ಮಳೆಯಾಗಿದ್ದರಿಂದ ಕೆಆರ್ಎಸ್ ಡ್ಯಾಂ ತುಂಬಿ ತುಳುಕ್ತಿತ್ತು. ಆದರೆ ಈ ಬಾರಿ ಕೆಆರ್ಎಸ್ ಜಲಾಶಯಕ್ಕೆ ಹನಿ ನೀರು ಹರಿದು ಬಂದಿಲ್ಲ. ಡ್ಯಾಂನ ನೀರಿನ ಮಟ್ಟ 81 ಅಡಿಗೆ ಕುಸಿದಿದ್ದು ಜನರನ್ನ ಆತಂಕಕ್ಕೆ ತಳ್ಳಿದೆ. ಒಂದು ಕಡೆ ಮುಂಗಾರು ಮಳೆ ಕೈ ಕೊಡ್ತಿದೆ, ಇನ್ನೊಂದು ಕಡೆ ಗೊಬ್ಬರದ ಸಮಸ್ಯೆ ತಲೆದೂರಿದೆ. ಅಲ್ಪ ಸ್ವಲ್ಪ ಬಿದ್ದ ಮಳೆಯಲ್ಲೇ ಬಿತ್ತನೆ ಮಾಡೋಣ ಅಂತ ರೆಡಿಯಾಗಿರೋ ರೈತರಿಗೆ ಗೊಬ್ಬರದ ಪರದಾಟ ಶುರುವಾಗಿದೆ. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ತಲೆದೂರಿದ್ದು ರೈತರು ಪರದಾಡ್ತಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಅಂಗಡಿ ಮುಂದೆ ಕ್ಯೂ ನಿಲ್ತಿರೋ ರೈತರು ಕಾದು ಕಾದು ಸುಸ್ತಾಗಿ ಹೋಗ್ತಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ರಸಗೊಬ್ಬರದ ಅಭಾವವನ್ನೇ ಬಂಡವಾಳ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ನಿಗದಿತ ದರಕ್ಕಿಂತಲೂ ಹೆಚ್ಚಿನ ಬೆಲೆಗೆ ರಸಗೊಬ್ಬರ ಮಾರಾಟ ಮಾಡ್ತಾ ಇದ್ದಾರಂತೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ಫೀಲ್ಡ್ಗಿಳಿದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ನೇತೃತ್ವದ ಟೀಮ್ ಮನ್ನಳ್ಳಿ ರಸಗೊಬ್ಬರದ ಅಂಗಡಿ ಮೇಲೆ ದಾಳಿ ನಡೆಸಿದೆ. 9.35 ಲಕ್ಷ ಮೌಲ್ಯದ 1539 ಬ್ಯಾಗ್ ರಸಗೊಬ್ಬರ ಪತ್ತೆಯಾಗಿದ್ದು ಎಲ್ಲವನ್ನ ಜಪ್ತಿ ಮಾಡಿದ್ದಾರೆ. ಕೊಪ್ಪಳದಲ್ಲೂ ಬಿತ್ತನೆಗೆ ರೆಡಿಯಾಗಿರೋ ರೈತರಿಗೆ ರಸಗೊಬ್ಬರದ್ದೇ ತಲೆನೋವಾಗಿದೆ. ಯಾವ ಗೊಬ್ಬರದ ಅಂಗಡಿಗೆ ಹೋದ್ರೂ ಯೂರಿಯಾ ಸಿಗ್ತಿಲ್ಲ. ಮಳೆಯೇನೋ ತಕ್ಕ ಮಟ್ಟಿಗಾಗಿದೆ, ಆದ್ರೆ ಗೊಬ್ಬರ ಸಿಗ್ತಿಲ್ಲ ಅಂತ ಪರದಾಡ್ತಿದ್ದಾರೆ. ಒಟ್ನಲ್ಲಿ ಒಂದು ಕಡೆ ಮುಂಗಾರಿನ ಕೊರತೆ, ಇನ್ನೊಂದು ಕಡೆ ರಸಗೊಬ್ಬರದ ಕೊರತೆ. ಇವೆರಡರ ಹೊಡೆತದಿಂದಾಗಿ ರೈತರು ಮಾತ್ರ ಪರಿತಪಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.